ಈಗ ಇವತ್ತು LED ಲ್ಯಾಂಪ್ ಇರ್ತಾವಲ್ಲ, ದೀಪಾವಳಿ ಎಲ್ಲ ಉರಿಸ್ತೀವಲ್ಲ, LED ಲ್ಯಾಂಪ್ಗಳು ನೀರಿನ ಮೂಲಕ ಉರಿತಾವಲ್ಲ, ಅದನ್ನ ಹೆಂಗ್ ಉರಿತಾರೆ, ಏನ್ ರೀಸನ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ಈ ತರ ಒಂದು ದೀಪ ತಗೊಳ್ಳಿ. ದೀಪ ಇರುತ್ತಲ್ಲ, ಆ ದೀಪನ ಈಗ ಈ ತರ LED ಬಲ್ಬ್ಗಳು ಸಿಗ್ತವೆ, ಚಿಕ್ಕವು, 5 ರೂಪಾಯಿಗಳೆಲ್ಲ ಸಿಗ್ತಾವೆ ಅಂಗಡಿ, ಅಥವಾ ಒಂದು ಕಡಿಮೆ ರೇಟಲ್ಲೇ ಸಿಗ್ತವೆ. ಈಗ ಈ ದೀಪಗಳನ್ನ ನಾವು ಏನಾದ್ರು ಈ ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ರೆ, ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಈ ಬ್ಯಾಟ್ರಿ ಜೊತೆ ಕನೆಕ್ಟ್ ಆದಾಗ ಇದು ಉಳ್ಕೊಂಡ್ಬಿಡುತ್ತೆ, ಹೌದಾ? ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಈ ಒಂದು LED ಬಲ್ಬನ್ನ ಈ ಕಡೆ ಒಂದು ರಾಡ್ ಬಿಟ್ಟು ಈ ಕಡೆ ಒಂದು ರಾಡ್ ಓಪನ್ ಬಿಡ್ತೀವಿ ಹೊರಗಡೆ. ಒಂದು ಪಾಸಿಟಿವ್ನ ಒಳಗಡೆ ಬಿಟ್ರೆ ನೆಗೆಟಿವ್ನ ಹೊರಗಡೆ ಬಿಡ್ತೀವಿ. ಈಗ ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡಲ್ಲ ಸರ್ಕಿಟ್. 7ನೇ ತರಗತಿಲಿ ಸರ್ಕಿಟ್ ಕ್ಲೋಸ್ ಆದ್ರೆ ಮಾತ್ರ ಬಲ್ಬ್ ಉರಿಯುತ್ತೆ ಅಂತ ಹೋದ ವರ್ಷ ಹೇಳಿದ್ನಲ್ಲ, ಆ ತರ ಇಲ್ಲಿ ಸರ್ಕಿಟ್ ಕಂಪ್ಲೀಟ್ ಆಗ್ದಂಗೆ ಇಲ್ಲಿ ಒಂದು ಒಳಗಡೆ ಒಂದು ಹೊರಗಡೆ, ಪಾಸಿಟಿವ್ ಹೊರಗಡೆ ನೆಗೆಟಿವ್, ಪಾಸಿಟಿವ್ ಒಳಗಡೆ ನೆಗೆಟಿವ್ ಹೊರಗಡೆ ಬಿಡ್ತಾ ಇದೀವಿ. ಈಗ ಇದನ್ನ ಸರ್ಕಿಟ್ ಕ್ಲೋಸ್ ಮಾಡೋಕ್ಕೆ ಅಂತ ಇದ್ರ ಜೊತೆಗೆ ಇಲ್ಲಿ ಏನ್ ಮಾಡ್ತೀವಿ, ಬ್ಯಾಟ್ರಿನ ಕನೆಕ್ಟ್ ಮಾಡ್ತೀವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿ ಇದ್ರ ಜೊತೆ ಇನ್ನೊಂದು ಕಾಪರ್ ವೈರ್ ತಗೊಂಡು ಈಗ ಒಳಗಡೆ ಓಪನ್ ಬಿಡ್ತೀವಿ. ಈಗ ಸರ್ಕಿಟ್ ಕ್ಲೋಸ್ ಆಯ್ತಾ? ಆಗಿಲ್ಲ, ಆಗಿಲ್ಲ, ಹೌದಾ? ಯಾಕಂದ್ರೆ ಇಲ್ಲಿಂದ ಬಂದಿರೋದು ಇದು ಯಾವುದು, ಜಸ್ಟ್ ಒನ್ ಸೈಡ್, ಇನ್ನೊಂದು ಸೈಡ್ ಓಪನ್ ಇದೆ ಒಳಗಡೆ, ಹೌದಾ? ಇದು ಕ್ಲೋಸ್ ಆಗ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಇದ್ರೊಳಗಡೆ ನೀರ್ ಹಾಕ್ತೀವಿ. ಇಲ್ಲಿ ನೀರ್ ಹಾಕಿದಾಗ ಈ ಒಂದು ಮೀಡಿಯಂ ಆಗುತ್ತೆ, ಮೀಡಿಯಂ ಆಗಿ ಕೆಲಸ ಮಾಡುತ್ತೆ. ಮಾಯಿಶ್ಚರ್ ಇರುತ್ತಲ್ಲ, ಆ ಮಾಯಿಶ್ಚರ್ ಅಥವಾ ವಾಟರ್ ಅಥವಾ ನೀರು ಇಲ್ಲೇನಾಗುತ್ತೆ, ಇಲ್ಲಿಂದ ನೆಗೆಟಿವ್ ಟು ಪಾಸಿಟಿವ್, ಇಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಎರಡೂ ಅಂಶಗಳನ್ನ ಸೇರಿಸೋ ಕೆಲಸ ಇದು ಮಾಡುತ್ತೆ. ನೀರು ಸೇರಿಸಿದಾಗ ಇಲ್ಲಿ ಏನಾಗ್ಬಿಡುತ್ತೆ, ತಕ್ಷಣಕ್ಕೆ ದೀಪ ಬೆಳಗುತ್ತೆ. ಇದನ್ನ ಪ್ರಾಯೋಗಿಕವಾಗಿ ಮಾಡೋದ ಅಂದ್ರೆ ಆ ಲ್ಯಾಂಪ್ ಅಲ್ಲಿ ಏನಾಗಿರಲ್ಲ, ಸರ್ಕಿಟ್ ಕಂಪ್ಲೀಟ್ ಆಗಿರಲ್ಲ. ನೀವು ನೀರ್ ಹಾಕಿದಾಗ ಅಲ್ಲಿ ಏನಾಗುತ್ತೆ, ಆ ಸರ್ಕಿಟ್ ಕಂಪ್ಲೀಟ್ ಆಗುತ್ತೆ. ಸರ್ಕಿಟ್ ಕಂಪ್ಲೀಟ್ ಆಗದೆ ದೀಪ ಉರಿಯಲ್ಲ, ಯಾವುದೇ ರೀತಿಯಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಸರ್ಕಿಟ್ ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂದ್ರೆ ಸ್ವಿಚ್ ಆನ್ ಮಾಡಿದಾಗ, ಸ್ವಿಚ್ ಆನ್ ಮಾಡಿದಾಗ ಅದು ಆನ್ ಕಂಪ್ಲೀಟ್ ಆಗಿರಲ್ಲ, ಗೊತ್ತಾಯ್ತಾ? ಬನ್ನಿ ನೋಡೋಣ. ಈಗ ಇದು ಏನಾಗಿದೆ, ಇದು ಹೇಳದ್ನಲ್ಲ, ಇಲ್ಲಿ LED ಬಲ್ಬು ಇಲ್ಲಿ ಒಂದು ರಾಡ್ ಒಳಗಡೆ ಒಂದು ರಾಡ್ ಹೊರಗಡೆಯಿಂದ ಬಿಟ್ಟು ಇಲ್ಲಿ ಒಳಗಡೆನೆ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಬ್ಯಾಟ್ರಿ ಕೂಡಿಸಿರ್ತಾರೆ. ಬ್ಯಾಟ್ರಿಯಿಂದ ಕಾಪರ್ ವೈರ್ ತಗೊಂಡು ಇಲ್ಲಿಗೆ ಬಿಟ್ಟಿರ್ತಾರೆ. ಇದು ಇನ್ನೂ ಇಲ್ಲಿ ಕಂಪ್ಲೀಟ್ ಆಗಿರಲ್ಲ ಯಾವುದು ಸರ್ಕಿಟ್. ಈಗ ನಾನು ಈ ಬಾಟ್ಲಲ್ಲಿ ಇರೋ ನೀರನ್ನ ಇದ್ರೊಳಗಡೆ ಹಾಕ್ತೀನಿ. ನೋಡಿ ಹೆಂಗ್ ದೀಪ ಉರಿಯುತ್ತೆ ನೋಡಿ, ತಕ್ಷಣ ಕೂರ್ಕೊಂತ. ಯಾಕೆ ಹೇಳಿ ರೀಸನ್? ಯಾಕಂದ್ರೆ ಕಂಪ್ಲೀಟ್ ಆಯ್ತಲ್ಲ, ಸೊ ಇಲ್ಲಿ ಆಗಿಲ್ಲ, ಈ ದೀಪದಲ್ಲಿ ಸರ್ಕಿಟ್ ಕಂಪ್ಲೀಟ್ ಆಗಿಲ್ಲ, ಇದರಲ್ಲಿ ಕಂಪ್ಲೀಟ್ ಆಗಿದೆ. ರೀಸನ್ ಏನಂದ್ರೆ ಇದು ನೀರು ಈ ಒಂದು ಇನ್ಕಂಪ್ಲೀಟ್ ಸರ್ಕಿಟ್ ಅಥವಾ ಪೂರ್ಣಗೊಳ್ಳದಂತ ಆ ಒಂದು ನೆಟ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಅಲ್ಲಿ, ಗೊತ್ತಾಯ್ತಾ? ಸೊ ಅಲ್ಲಿ ವೈಜ್ಞಾನಿಕ ಕಾರಣ ಏನು, ಈ ತರ ನೀರಿನಿಂದ ಈ ದೀಪ ಉರಿಯಕ್ಕೆ, ಗೊತ್ತಾಯ್ತಾ? ಈ ತರ ನಾವು ಯಾವುದೇ ಒಂದು ವಸ್ತುಗಳಿರ್ಲಿ ಅವುಗಳ ಹಿಂದಿರೋ ವೈಜ್ಞಾನಿಕ ಕಾರಣನ ತಿಳ್ಕೋಬೇಕು, ಗೊತ್ತಾಯ್ತಾ?